ಶಂತನು ಚಕ್ರವರ್ತಿ ಎಂದು ಕೇಳಿದ್ದೇವೆ. ನಾನೇ ಸರಿ ಹೊರಟು ಬಂದ ಕಾರ್ಯ ಅನೇಕ ಕವಿತೆ ಆಲಿಸಬೇಕು. ಶಂತನು ಚಕ್ರವರ್ತಿಗೆ ಪೋಟ ಪಟ್ಟು ಸಾಮಂತರಾಯರು ಮುದದಿ ನಿಂದಿರೆ ಸಚಿದ ಸುನೀತಿಗೊಳ್ಳೆಂದ ಭೂಜಾತನು ದೋಷದಲ್ಲಿ ಇರುವೆನು ಸಕಲ ಸಂಪತ್ತಿನ ಭೋಗದಿ ಇರುವೆನು ಸಕಲ ಸಂಪತ್ತಿನ ಭೋಗದಿ ವರ ಚಕ್ರವರ್ತಿ ಎಂದು ಪರಮ ಶೌರ್ಯದಿ ದಿಗ್ದೇಶವಾಗಿ ನರಗರಿ ಕೃಪೆಯೊಳಗೆ ಇರುವೆನು ಸಕಲ ಸಂಪತ್ತಿನ ಭೋಗದಿ ವರ ಚಕ್ರವರ್ತಿ ನಮ್ಮವರೇ, ಪೃಥ್ವಿಯಲ್ಲಿ ಬೆಸರೆತ್ತು ವಿಜೃಂಭಿಸುತ್ತಿರುವ ನಾಡು ಈ ಹಸ್ತಿನಾವತಿ. ಪವಿತ್ರವಾದ ಚಂದ್ರಮದಲ್ಲಿ ಪ್ರಾದುರ್ಭವಿಸಿದಂತಹ ಹಸ್ತಿ ಎಂಬ ಮಹಾರಾಜ, ಅಂದರೆ ನನ್ನ ಮುತ್ತಜ್ಜನವರು ತಂದೆಯವರಾದಂತಹ ಪ್ರದೀಪ ಮಹಾಶಯರು ವಾನಪ್ರಸ್ಥಕ್ಕಾಗಿ ತೆರಳಿದಂತಹ ಸಂದರ್ಭ ಗುರವನ್ನು ನನ್ನ ಕೈಗಿತ್ತು ಆಶೀರ್ವದಿಸಿದವರಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಪ್ರಜಾರಂಜಕನಾಗಿ, ಪ್ರಭುವಾಗಿ, ವಿಭುವಾಗಿ, ನೇತಾರನಾಗಿ, ದಾತಾರನಾಗಿ ಹಸ್ತಿನೆಯನ್ನು ಆಳಿಕೊಂಡು ಬರುತ್ತಾ ಇದ್ದೇನೆ. ಲೋಕವೇ ಶಾಂತವಾಗಿದ್ದ ಕಾಲಕ್ಕೆ ಹುಟ್ಟಿಕೊಂಡ ನನಗೆ ಶಾಂತನು ಎಂಬುದಾಗಿ ಹೆಸರನ್ನಿರಿಸಿದವರಿದ್ದಾರೆ. ಅಷ್ಟೇ ಅಲ್ಲ, ನಾನು ಯಾರನ್ನು ಸ್ಪರ್ಶಿಸುತ್ತೇನೋ ಅಂತವರ ರೋಗ ನಿವಾರಣೆ ಆಗುತ್ತದೆ. ದಿಗ್ದೇಶಗಳನ್ನು ಸಂಚರಿಸಿ ದಿಗ್ವಿಜಯನ್ನು ಮಾಡಿ ಚಕ್ರವರ್ತಿ ಎಂದೆನಿಸಿಕೊಂಡೆ ನಿತ್ಯ ವಿಧಿವಿಧಾನಗಳನ್ನೆಲ್ಲ ಪೂರೈಸಿ ಓಲಗಸ್ತನಾದಂತಹ ಸಂದರ್ಭ. ಗಾಲವ ಮುನಿಗಳಾಡಿದಂತಹ ಮಾತೇನು, ದುಷ್ಟನಾದಂತಹ ತಮಾಲಕೇತನಂತಹ ರಾಕ್ಷಸ ಅವರಿಗೆ ಸಹಿಸಲಾಗದಂತಹ ಕಷ್ಟವನ್ನು ಕೊಡುತ್ತಾ ಇದ್ದಾರೆ. ನಮ್ಮ ವ್ಯಾಪ್ತಿಗೆ ಒಳಪಟ್ಟಂತಹ ಕ್ರೌಂಚಾರಣ್ಯವದು ನಾಳಿನ ಉದಯದೊಳಗೆ ದುಷ್ಟನನ್ನು ಸಂಹರಿಸುತ್ತೇನೆ. ಮುನಿಗಳಿಗೆ ಮಾತನ್ನು ಕೊಟ್ಟವನಿದ್ದೇನೆ. ಈ ವಿಚಾರದ ಕುರಿತಾಗಿ ಚರ್ಚಿಸುವರೆ ಮಂತ್ರಿ ಸುನೀತಿ, ಮಂತ್ರೀಶ, ದೇಶ ರಕ್ಷಣೆಯ ಉದ್ದೇಶದಲ್ಲಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಿದ್ದೇನೆ. ಸರಿ, ಹಾಗಾದರೆ ಕ್ರೌಂಚಾರಣ್ಯದತ್ತ ಸಾಗೋಣ.
ಅಂದುಕೊಂಡಿದ್ದೀರಿ? ಸಮಾಲಕೇತನೆಂದು ಕೇಳಿದ್ದೇವೆ. ನಾನೇ ಸರಿ ಹೊರಟು ಬಂದ ಕಾರ್ಯಕಾರಣ ಅದೇ ಕವಿತೆ ಲಾಲಿಸಬೇಕು. ಕೀರ್ತಿಶೇಷರಾದಂತಹ ವಜ್ರಕೇತು ಮಹಾನುಭಾವರಿಗೆ ಸಂಜನಿಸಿದ ಮಗಲೇ ಈ ತಮಾಲಕೇತು. ನನ್ನ ಹೆಸರನ್ನು ಕೇಳಿದರೆ ಈ ವನವೇ ಗಡಗಡನೆ ನಡುಗುತ್ತದೆ. ಆದರೆ ಗಳಾದಂತಹ ಋಷಿ ಮುನಿಗಳು ಯಜ್ಞಯಾಗಾದಿಗಳಿಂದ ದೇವತೆಗೆ ಹವಿಸ್ಸನ್ನರ್ಪಿಸುವ ಮೂಲಕ ನಮ್ಮ ಶಕ್ತಿಯನ್ನು ಹ್ರಾಸವಾಗಿಸಿ ನಮ್ಮೆಲ್ಲರ ಅವಸಾನಕ್ಕೆ ಕಾರಣರಾಗುತ್ತಾ ಇದ್ದಾರೆ. ಅವರನ್ನು ನಾವು ಕೆಳಕುವುದು ಸ್ವಾಭಾವಿಕವೇ. ಆದರೆ ಇಂದು ಒಂದು ವರ್ತಮಾನವೊಂದನ್ನು ಕೇಳೋದು. ಯಾವನೋ ಓರ್ವ ನರ ಋಷಿ ಮುನಿಗಳನ್ನು ಉದ್ಧರಿಸಲು ಸುಗ ನಮ್ಮ ಈ ವನವನ್ನು ಪ್ರವೇಶಿಸಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡುವುದಕ್ಕುಂಟೆ? ತಾಮ್ರಾಕ್ಷ ಧೂಮ್ರಾಕ್ಷರೇ, ಕೆಲಸೇನ ಸಿದ್ಧವಾಗಲಿ, ಮುಂದುವರಿಯೋಣ.
ಮನೋಜರನ್ನು ಎದುರಿಸಿ ನರರು ಬದುಕುವುದಕ್ಕೆ ಸಾಧ್ಯವೇ? ನೀವು ಮಾಡಿದ್ದು ಹೇಗಾಯ್ತು ಬಲ್ಲಿರ ಒಳಗಿರುವ ಗಂಡ ಸರ್ಪವನ್ನು ತಪ್ಪಿಸಿದಂತಾಯ್ತು. ನಿಮ್ಮ ಮರಣ ಕಾಲ ಸಮೀಪಿಸಿದೆ. ಮುನಿಗಳ ಮಾತನ್ನು ಕೇಳಿ ನನ್ನ ಕ್ಷೇತ್ರವಾದ ಕ್ರೌಂಚಾರಣ್ಯವನ್ನು ಪ್ರವೇಶಿಸಿದ್ದೆಯ? ಯಾರು ನೀನು? ಯಾಕೆ ಬಂದೆ? ಹೇತುವಾದ ಕಾಯಕವನ್ನು ಮಾಡುತ್ತಾ ಕಾಯ್ದ ಬಲವನ್ನು ವೃದ್ಧಿಪಡಿಸುತ್ತಾ ಮುಂದೊತ್ತಿ ಬರುತ್ತಿರುವೆಯಲ್ಲ. ಯಾರು? ಮುನಿಗಳಿಗೆ ಸಹಿಸಲಾದಂತಹ ಕಷ್ಟವನ್ನು ಕೊಟ್ಟೆಯ ಪಾಪಿ. ನೀನು ಮಾಡಿದಂತಹ ತಪ್ಪಿಗೆ ಕ್ಷಮೆ ಎನ್ನುವುದೇ ಇಲ್ಲ. ನಿನ್ನನ್ನು ವಿಚಾರಿಸುವುದಕ್ಕಾಗಿ ಬಂದವ ಹಸ್ತಿನಿಯ ಚಕ್ರವರ್ತಿ ಶಂತನು. ಶಂತನು ಹರಿವಿಧಿ ಗಂಜದ ದಾನವನಾದ ಈತ ಮಾಲಕೆತ್ತು. ನಿನ್ನಂತಹ ಹುಲು ಮನುಷ್ಯರಿಗಂಜುವುದುಂಟೆ? ನಿಲ್ಲಿಯುವುದಕ್ಕೆ
ಕೃಷ್ಣಾಜಿನ ವರದಂಡ ಕಮಂಡಲ ಮುಂತಾದ ಸುವಸ್ತುಗಳನ್ನು ನನ್ನ ಕೈಗೊಪ್ಪಿಸಿದವರಿದ್ದಾರೆ. ಪರಿಮಳವನ್ನು ಆಕ್ರಾಣಿಸುತ್ತಾ ಮುಂದಕ್ಕೆ ಬಂದವರು ನಾನು. ಸರಿ ಸರಿ, ಆ ಪರಿಮಳವು ಈಕೆಯ ಮೈಯಿಂದಲೇ ಹೊರಸೂಸುತ್ತಾ ಇದೆ, ಸಂಶಯವೇ ಇಲ್ಲ. ಹೋಗಿಲೆ ಅಂತ ನುಡಿತಾ ಇದ್ದಾಳಲ್ಲ. ಸರಿ, ಹಾಗಾದರೆ ಆ ಹೆಸರನ್ನೇ ಆಧಾರವಾಗಿರಿಸಿ ಆಕೆ ಬಳಿ ಮಾತನಾಡುತ್ತೇನೆ. ಓ ಕಲಕೀರವಾಣಿ, ನನ್ನ ಹೆಸರು ಅದಲ್ಲ. ಅದಲ್ಲ ಎಂಬುದಾಗಿ ನನಗೆ ಚೆನ್ನಾಗಿ ತಿಳಿದಿದೆ. ಮತ್ತ್ಯಾಕೆ ಕರೆದದ್ದು? ಕೋಗಿಲೆ ಅಂತ ನಡೆಯುತ್ತಿದ್ದೆಯಲ್ಲ, ಆ ಹೆಸರನ್ನೇ ಆಧಾರವಾಗಿರಿಸಿ ನಿನ್ನ ಬಳಿ ಮಾತನಾಡುವುದಕ್ಕಾಗಿ ಬಂದವನಿದ್ದೇನೆ. ಬೇಸರಿಸಬೇಡ. ತೊಂದರೆ ಇಲ್ಲ. ಹಾಗಾದರೆ ನನಗೂ ತೊಂದರೆ ಇಲ್ಲ. ಯಾವುದಕ್ಕೆ? ನಿನ್ನ ಬಳಿ ಮಾತನಾಡುವುದಕ್ಕೆ. ಮಾತನಾಡುವುದಕ್ಕ? ನಿಮ್ಮಲ್ಲಿ ಮಾತನಾಡುತ್ತಾ ನಿಂತ್ರೆ ನನ್ನ ಕೆಲಸ ಆಗಬೇಕಲ್ಲ. ನೀವು ಆಚೆ ತೀರಕ್ಕೆ ಹೋಗುವುದಕ್ಕೆ ಬಂದವರಲ್ವಾ? ಹೊರಡಿ ಸ್ವಾಮಿ, ಹೊರಡಿ. ತಡೆ ತಡೆ, ನಿರಾಭರಣ ಸುಂದರಿ ನೀನು. ನಿನ್ನನ್ನು ಕಂಡ ಮೇಲೆ ನಿನ್ನ ಜೊತೆಗಿನ ಸಾಂಗತ್ಯವನ್ನು ನಾನು ಬಯಸುತ್ತಾ ಇದ್ದೇನೆ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಿದ್ದೇನೆ, ಯಾರು ನೀನು? ನಿನ್ನ ತಂದೆ ಯಾರು? ನಿನ್ನ ಶುಭ ನಾಮಧೇಯವೇ? ಎಲ್ಲವನ್ನು ತಿಳಿಸುವೆ. ನನ್ನ ಪರಿಚಯ ಬೇಕೇ ನಿಮಗೆ? ಅಯ್ಯ,
ಮಾತುಗಳಲ್ಲ ಪಿತನ ಕೇಳಿಕೊಂಡು ನೀನು ಸಣ್ಣ 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 ಗುಡಿಸಲು ಮನೆಗಳು. ಹೌದು ಹೌದು. ಅಲ್ಲೊಂದು ದೊಡ್ಡ ಮನೆ ಕಾಣುತ್ತಾ ಉಂಟಾ? ಆ ದೊಡ್ಡ ಮನೆ ಹುಡುಗಿ ನಾನು. ಹೌದೇನೆ? ಬೆಸ್ತರಿಗೆ ಅಧಿಕಾರಿಯಾದಂತಹ ಕಂದರಾಯನ ಮಗಳು ನಾನು. ಶುಭನಾಮಧೇಯ. ಸತ್ಯವತಿ ಎಂಬುದಾಗಿ ಹೆಸರು. ಯೋಜನಗಂಧಿ ಅಂತಾನೂ ಕರೆಯುತ್ತಾರೆ. ನನ್ನ ತಂದೆಯವರಿಗೆ ಮುಪ್ಪೆನ್ನುವುದು ಆವರಿಸಿತು. ಹಾಗಾಗಿ ಅವರ ಕೆಲಸವನ್ನು ನಾನು ಮಾಡುತ್ತಾ ಇದ್ದೇನೆ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಅವರ ಉದ್ಯೋಗವನ್ನು ನಾನು ನಿರ್ವಹಿಸುತ್ತಾ ಇದ್ದೇನೆ. ಹೆಣ್ಣು ಮಕ್ಕಳೆಲ್ಲ ದುಡಿಯುವುದು ಬೇಕಾ ಅಂತ? ಯಾಕೆ ಹೆಣ್ಣು ಮಕ್ಕಳು ದುಡಿಬಾರ್ದಾ? ಹಾಗಲ್ಲ. ಸಾಕಲ್ಲ ನನ್ನ ಪರಿಚಯ. ಹೊರಡಿ ಹೊರಡಿ ಸ್ವಾಮಿ. ಜನಗಂಧಿ ನನ್ನ ಮನಸ್ಸಿನಲ್ಲಿರುವಂತಹ ಆಕಾಂಕ್ಷೆಯನ್ನು ಹೇಳಿಕೊಳ್ಳಲೇ. ಏನದು? ನಿನ್ನನ್ನು ಕಂಡ ಮೇಲೆ ನನ್ನ ಮನಸ್ಸು ಎನ್ನುವಂಥದ್ದು ಸೂರೆಗೊಂಡಿದೆ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಿದ್ದೇನೆ, ನನ್ನನ್ನು ನೀನು ವರಿಸುವೆ? ಬೇಡ ಬೇಡ ಬೇಡ. ಈ ವಿಷಯ ಎಲ್ಲಿಯಾದ್ರೂ ಅಪ್ಪನಿಗೆ ಗೊತ್ತಾದ್ರೆ ಅಪ್ಪ ಕೋಪಿಸಿಕೊಂಡರು. ಹಾಗಾಗಿ ಈ ವಿಷಯ ಅಪ್ಪನಿಗೆ ಗೊತ್ತಾಗುವುದು ಬೇಡ, ಬೇರೆಲ್ಲಿಗೆ ಹೋಗುವುದೂ ಬೇಡ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ತಡೆ, ನೀನು ಹೇಳಿದ ವಿಚಾರವನ್ನು ಒಪ್ಪಿಕೊಳ್ಳೋಣ. ಆದರೆ ಅಖಂಡವಾದ ಹಸ್ತಿನಿಯ ಚಕ್ರವರ್ತಿ ಶಂತನು ನಾನಿದ್ದೇನೆ. ಚಕ್ರವರ್ತಿಗಳು ಬಂಧಿಸಿಕೊಟ್ಟೆ ಸ್ವಾಮಿ. ಎದ್ದೇಳು. ಈ ವಿಚಾರವನ್ನು ತಿಳಿದಂತಹ ನಿನ್ನ ತಂದೆಯವರು ಯಾವ ಕಾರಣಕ್ಕೂ ಕೋಪಿಸಿಕೊಳ್ಳಲಾರ. ಮನಸ್ಸು ಮಾಡಿ. ಪ್ರಭು, ಸಕಲ ಶಾಸ್ತ್ರಗಳನ್ನು ಅರಿತವರು ನೀವು. ಹೆಣ್ಣು ಬಾಲ್ಯದಲ್ಲಿ ತಂದೆ ಆಧೀನ, ಯೌವನದಲ್ಲಿ ಗಂಡನಾಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಈಗ ನಾನು ನನ್ನ ತಂದೆಯವರ ಅಧೀನದಲ್ಲಿದ್ದೇನೆ. ಹಾಗಾಗಿ ಅವರು ಈ ಮದುವೆಗೆ ಸಮ್ಮತಿಸಿದರೆ ನನ್ನದೇನು ಅಭ್ಯಂತರವಿಲ್ಲ. ಹಾಗಾಗಿ ಅಪ್ಪನಲ್ಲಿ ಮಾತಾಡಿ. ಎಲ್ಲಿ ನಿನ್ನ ತಂದೆ? ಅಪ್ಪನಲ್ಲಿ ಮಾತಾಡ್ಬೇಕಾ? ಹೀಗೆ ಬನ್ನಿ. ಅಪ್ಪಯ್ಯ.
ಕೂಲಿ ತೆಕ್ಕೊಣೆ ಬಿಡದೆ ನಿನ್ನ ಕೂಲಿ ತೆಕ್ಕೊಣೆ ಬೇಗ ಕೊಡದಿದ್ದಡಲಿಗೆ ಬಿಡಕು ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ನಮ್ಗೆ ಗುರ್ತಾಯ್ತಾ? ಕಂದರನ್ನ ಹೇಳಿದ್ರೆ ನಾನೇ ಕಾಣಿ. ನಾವು ಅಂಬಿಗರು ಮೊಗವೀರ್ ಅಂತಲೂ ಕರೀತ್ರೆ. ಇಲ್ಲಿಪ್ಪ ಅಂಬಿಗರಿಗೆ ನಾನೇ ನಾಯಕ, ಈ ತಂಡಕ್ಕೆ ನಾನೇ ತಾಂಡೇಲ. ನಮ್ಮ ಉದ್ಯೋಗ ಮೀನು ಹಿಡಿಯು ಏನ್ ಹಿಡಿಯೋದು ಅಲ್ದೆ ದೋಣಿ ದಾಟ್ಸೋದು. ಈಗೀಗ ಉದ್ಯೋಗದ ಮೇಲೆ ಬಹಳ ಬೇಜಾರು ಮರ್ರೆ. ಕೆಲವರೆಲ್ಲ ಸ್ವಲ್ಪ ಏನಾದ್ರು ಕೊಡ್ತ್ರೆ ಈ ಇಬ್ಬರಲ್ಲಿ ಇದ್ರಲ್ಲ, ಯಾರನ್ನ ನೋಡುದು? ನೀವ್ ಅಲ್ದೆ ಈ ಇಬ್ಬರಲ್ಲಿ ಇದ್ರಲ್ಲ ಅವರೆಲ್ಲ ಎಂತದು ಬಿತ್ತಿದಿಲ್ಲ ಬಿಡಿ. ಹೋಯ್ 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 ಒಂದೊಂದ್ ಕತೆ ಐತೆ ಹ್ಮ್ ಕೇಂದ್ರೆ ಹೇಳುವ ಹೇಳುವ. ಪುರ್ಸೋತಿತ್ತ ನಿಮ್ಗೆ? ಅಡ್ಡಿಲ್ಲ ಇಬ್ರು ಪಂಡಿತರು ಬಂದ್ರು. ಹೋಯ್ ದಾಸು ಆ ಕಡೆ ಬಿಡ ಅಂತ ಕೇಳ್ರು. ನಾ ಆಯ್ತು ಒಂದೆ. ಸ್ವಲ್ಪ ಮುಂದಾಪತ್ತಿಗೆ ಒಬ್ಬ ಪಂಡಿತರು ಪ್ರಶ್ನೆ, ನಿಂಗ್ ಮೀಮಾಂಸ ಗೊತ್ತಿತ್ತ ಅಂತ ಕೇಳ್ರು. ಆಗ ನಾ ಅಂದೆ, ಚಿಕ್ಕದ್ರಿಂದ ಮೀನಿನ ಮಾಂಸ ಸಮ ತಿಂದಿದ್ದ ಬಿಟ್ರೆ ಮೀಮಾಂಸೆ ಎಲ್ಲ ನಂಗ್ ಗೊತ್ತಿಲ್ಲ ಅಂದೆ. ನೀ ಬದುಕಿದ್ದೆ ವ್ಯರ್ಥ ಅಂದ್ರು. ನಾ ಆಯ್ತು ಅಂದೆ. ಇನ್ ಸ್ವಲ್ಪ ಮುಂದಾಪತ್ತಿಗೆ ಇನ್ನೊಬ್ಬ ಪಂಡಿತನ ಪ್ರಶ್ನೆ ಕಾಣಿ, ನಿಂಗ್ ವ್ಯಾಕರಣ ಗೊತ್ತಿತ್ತ ಅಂತ ಕೇಳ್ರಿ. ಸ್ವಲ್ಪ ಸಮಯದಿಂದ ವ್ಯಾಕರಣ ಅಂತದೊಂದು ಕೇಳಿದೀನಿ ಬಿಟ್ರೆ ನಿಮ್ ವ್ಯಾಕರಣ ಎಲ್ಲ ನಂಗ್ ಗೊತ್ತಿಲ್ಲ ಅಂದೆ. ನೀ ಬದುಕಿದ್ದೆ ವ್ಯರ್ಥ ಅಂದ್ರು. ನಾ ಆಯ್ತು ಅಂದೆ. ಇನ್ ಸ್ವಲ್ಪ ಮುಂದ್ ಹಾಪತ್ತಿಗೆ ಒಂದ್ ಚಂಡಮಾರುತ ಬೀಜಕ್ ಶುರು ಆಯ್ತು ಕೇಳಿ. ಹೋಯ್ ಆಗ ನಾವ್ರ ಹತ್ರ ಬೈಕಂಡೆ, ನಿಮ್ಗೆ ಈಜಕ್ ಗೊತ್ತ ಅಂದೇಳಿ. ಇಲ್ಲ ಅಂದ್ರು. ಅಷ್ಟೊತ್ತಿಗೆ ನಾನ್ ನೀರಿಗೆ ಹಾರಿ ಈಜಿ ದಡ ಸೇರ್ಕೊಂಡೆ. ಮಾರನೇ ದಿನ ಗೊತ್ತೈತಿ ಅವರಿಬ್ರು ಸಾಥೇ ಹೋರಾಡಲಿ. ಇದ್ರಿಂದ ನಾವೆಂತದಕ್ಕಂಬುದು ನಾವು ಬದುಕುಕ್ಕೆ ಬೇಕಾದದ್ದು ವಿದ್ಯೆ. ಅವರೆಲ್ಲ ಹೆಂಗೆ ವಿದ್ಯೆಯೇ ಬದುಕು ಅಂದೇಳಿ ಇಡೀ ಹಾಪದಲ್ಲ. ನಂಗೊಬ್ಳು ಮಗಳಿದ್ಲೆ. ಹೌದಾ? ಕಾಂಬ ಕಾಂಬ ಏನಂತ ಕಾಂಬುದು ನೀವಂದೇಳ ಅಲ್ಲ. ಈ ಊರಂಗಿಪ್ಪ ಎಲ್ಲ ಹುಡುಗರ ಮಕ್ಕಳು ಹಾಗೆ ಮಾವಯ್ಯ ಕರು. ನಾನು ಗೌರವ ಅಂತ ಹೇಳನ್ಕಂಡೆ. ಅಲ್ವಾ? ಆಮೇಲೆ ಗೊತ್ತೈತಿ ಈ ಅಪ್ಪಯ್ಯ ಪ್ರಾಯ ಆಯ್ತೆ ಮಗಳೇ ಪ್ರಾಯ ಬಂತು ಅಂದೇಳಿ ಗಾಣಿ ದಾಡ್ಸೋ ಅಂಬಿಗರ ನೃತ್ಯ ಅವಳೆ ನಡೆಸ್ತಿದ್ದಾಳೆ ಕಣಿ. ಎಂತ ಮಗ? ನಿಮ್ಮಲ್ಲಿ ಮಾತನಾಡ್ಲಿಕ್ಕೆ ಯಾರೋ ಬಂದಿದ್ದಾರೆ. ಮಾತಾಡುಕ ಹೌದಪ್ಪಯ್ಯ. ನಂತ್ರನ ಅಡ್ಡಿಲ್ಲ ನೀವು ಮತ್ತೆ ಅವರಿಗೆ? ಅವ್ರಿಗೆ ನಾ ಇದ್ದೆ. ಸರಿ ಮಾತಾಡಿ ಅಪ್ಪ. ಬನ್ನಿ ಕರುಣವರಲ್ಲ ನಿನ್ನೊಳು ಮಾತ ಮಾಡ್ವರಿ ಹೊರಗಿಂದ ಕಾದುಕೊಂಡಿ ಹೆಣಿಹೆನು ಕರಿಪುರದರದು ಚೌದನು ಬೆಲ್ಲ ಬೆದರೋಗಿ ತರಳೆಯ ನೀಗ ಬೇಕೆನಗಿ. ಅಯ್ಯ, ನಿನ್ನ ದೋಣಿಯನ್ನೇರಿ ಪ್ರಯಾಣಿಸುವುದಕ್ಕಾಗಿ ಬಂದವನು ನಾನಲ್ಲ. ಮತ್ತೆ ನಿನ್ನ ಬಳಿ ಮಾತನಾಡುವುದಕ್ಕಾಗಿ ಬಂದವನಿದ್ದೇನೆ. ಈಗ ಬಹಳ ಮಾತೆ ಹೆಚ್ಚಾಯ್ತು ಮರ್ರೆ. ಅಡ್ಡಿಲ್ಲ ಬಿಡಿ ಅಂತ ಕಾಮ. ಅಖಂಡವಾದ ಹಸ್ತಿನಿಯ ಚಕ್ರವರ್ತಿ ಶಂತನು ನಾನಿದ್ದೇನೆ. ಓ ಚಕ್ರವರ್ತಿಗಳು ಎದ್ದೇಳು. ನಿನ್ನ ಮಗಳಾದಂತಹ ಯೋಜನಗನ್ಯನ್ನು ಕಂಡು ನನ್ನ ಮನಸ್ಸೆಂಬುದು ಸೂರೆಗೊಂಡಿದೆ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಿದ್ದೇನೆ, ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡುವೇನು? ಹುಚ್ಚು ಮಾತು ಕೇಳಿ ಹುಚ್ಚರಾಗಿ ಛತ್ರಿ ಕುಲಕ್ಕೆ ಮೆಚ್ಚಿಕೊಡಲು ನಮ್ಮ ಕುಲದವರಿದ್ದರೆ ಹೆಚ್ಚಿನ ನಿಮ್ಗಂತ ಹೊಯ್ಡ ಮಾರ. ಸುಧಾರಿಸಿಕೋ. ಎಂತ ಸುಧಾರಿಸ್ಕೊಂಬುದು ಅಲ್ದಿರಿ. ನೀವ್ಯಾರು ನಾವ್ ಯಾರು? ನಾಳೆ ನನ್ ಮಗಳನ್ನ ನಿಂಗ್ ಕೊಟ್ಟೆ ಅಂದ್ರೆ ಯಾರು ನಮ್ ಜಾತಿಯು ಬಿಡ್ತಲಿಲ್ಲ ಅನ್ಕೊಂಡಿರ ನೀವು? ಅದ್ದಿಲ್ಲ ಹೊಯ್ನಿ. ಅಯ್ಯ ಕಂದರ, ಚತುರ್ವರ್ಣದಲ್ಲಿ ಎರಡನೆಯದಾದಂತಹ ಕ್ಷಾತ್ರಿಯ ವಂಶದವರು ನಾವು. ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿದೆ ಎಂದಾದರೆ
ಅಪರಾಧವೂ ಇಲ್ಲ ಅಪವಾದವೂ ಇಲ್ಲ. ಅಷ್ಟೇ ಅಲ್ಲ, ವೀರಾದಿವೀರ ಕಲಿಗಂಜನ ಮಗ ನನಗಿದ್ದಾನೆ. ನಿಮ್ಗೆ ಕಲಿ ಗಂಜಿ ಮಗ ಇದ್ನ? ಹಾಗಲ್ಲವೋ, ಮತ್ತೆ ಕಲಿಗಂಜನ ಮಗ ದೇವಋತನಿದ್ದಾನೆ. ಈಗ ಒಂದು ಸಮಸ್ಯೆ ಆಯ್ತಲ್ಲ. ಏನು? ಈಗ ನನ್ ಮಗಳನ್ನ ಕೇಂಡದ ನಿಮೀಗ ನಿಮ್ ಮಗನೀಗ. ಅಯ್ಯ, ನಿನ್ನ ಮಗಳನ್ನು ನನಗಾಗಿ ಕೀಳಿಕೊಂಡವನಿದ್ದೇನೆ. ನಾನು ಈಗ ತಾನೇ ಸತಿ ವಿಯೋಗದ ಚಿಂತೆಯಲ್ಲಿದ್ದೇನೆ. ಒಂದು ವೇಳೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿದೆ ಎಂದಾದರೆ ಆಕೆಯನ್ನು ಕೊರಿಯುವಂತ ಹೊಣೆಗಾರಿಕೆ ನನ್ನದು. ಮದುವೆ ಮಾಡಿಸಯ್ಯ. ಅಯ್ಯ, ಈಗ ನನ್ನ ಮಗ ಉತ್ಪತ್ತಿಗೆ ನನ್ನ ಮಗನ ಕೊಟ್ರೆ ಆಸ್ತಿ ಪಾಸ್ತಿ ಎಲ್ಲ ಯಾರಿಗಂದೇಳ ಆಯ್ಕಲ್ಲ. ಲೋಕ ನಿಯಮದ ಪ್ರಕಾರ ಮೊದಲೇ ಅವನಿಗೆ ಸಲ್ಲತಕ್ಕದ್ದು. ಅಲ್ದಾ? ಹೌದು. ನನ್ನ ಮೊಮ್ಮಕ್ಕಳಿಗೆ ಚಾಕ್ರಿಗೆ ನಿನ್ನ ಮೊಮ್ಮಕ್ಕಳು ಯುವರಾಜ ಭಟ್ಟವನ್ನು ಏರುತ್ತಾರೆ, ಚಿಂತಿಸಬೇಡ. ಅದೆಲ್ಲ ನಾ ಹೇಳುದನ್ನು ಹೇಳಿಯೇ ಬಿಡ್ತೆ. ನನ್ನ ಮಗಳು ಹೊಟ್ಟೆ ಮುಟ್ಟೋ ಮಕ್ಕಳಿಗೆ ನೀ ಪೀಠ ಕೊಡ್ತೀಳ ಅಂದ್ರೆ ಮಗಳನ್ನ ಕೊಡ್ತೆ. ಇಲ್ಲಿ ಆತಿಲ್ಲ ಸುಮ್ಮನೆ ಹೊಯ್ನೆ ತಂತರ ನುಡಿ ಕೇಳಿ ಭೂಪಾಲದು ಗುಡದ್ಯೋ ಕಂದನಗಾಗಿ ಬಿಟ್ಟು ಧಾತ್ರಿಯಂ ಮುಂದೋರ್ವಗಿಯಲಿನ ಗಂಧಮಲ್ಲವ ಮಗನಾದ ಕಾಂಗೇಯನಿಗೆ ಪಟ್ಟವಲ್ಲದೆ ಬೇರೆಯೊಬ್ಬರಿಗೆ ಪಟ್ಟವೇ ಇಲ್ಲ. ಜನರು ನಿಂದಿ ಬರುಮಗುಳೆನ್ನುತ್ತ ಜನರು ಏನಂದಾರು? ಸಂದೇಹಗಳು ರೂಪಾಯಿ ನೀತ ಸಹವಾಸದಿವು ಬಂದಿಗುವುದು ದುರ್ಭಾಷೆಗೆ. ಇದಕ್ಕೆಲ್ಲ ಕಾರಣ ಅಲ್ಪರ ಸಂಘ, ಅಭಿಮಾನ ಭಂಗ. ಬೇಡ ಹೋಗುವಿನೆಂದು ಪಿಂದಿ ತಿರುಗುತ್ತಾಯಿ ಭೂಮಿ ಪುರಗೆ ಬಂಧನ ತೀರ್ಚವದಿಂದಲೇ ವಿಶಾಲವಾದ ಆಕಾಶ ಮಂಡಲವನ್ನು ತನ್ನ ಶೀತಲ ಪ್ರಭೆಯಿಂದ ಚುಂಬಿಕೊಂಡು ಇಡೀ ಜಗತ್ತಿಗೆ ತಂಬೆಳಕನ್ನು ನೀಡುವಂತಹ ಚಂದ್ರಮನ ಪವಿತ್ರ ವಂಶದಲ್ಲಿ ಪ್ರಾದುರ್ಭಾವಕ್ಕೆ ಬಂದ ಹಿರಿಮೆಯನ್ನು ಹೊಂದಿದ ಪುಣ್ಯಶಾಲಿ ಈ ದೇವೃತ ಶಂತನು ಚಕ್ರವರ್ತಿಗಳ ಹಾಗೂ ಗಂಗಾ ಮಾತೆಯ ಆತ್ಮ ಸಂಜಾತನಾದಂತಹ ಈ ದೇವೃತನ ಬದುಕು ಇಂದು ಪಾವನವಾಯಿತು. ಮಾತ್ರವಲ್ಲ, ವಸಿಷ್ಠರು, ಬೃಹಸ್ಪತಿಗಳು, ಶುಕ್ರಾಚಾರ್ಯರು, ಭಾರ್ಗವರು ನನ್ನ ಗುರುಗಳಾಗಿ ಲಭಿಸಿದ್ದು ವಿಸ್ಮಯವೂ ಹೌದು, ಸೌಭಾಗ್ಯ ವಿಶೇಷವೂ ಹೌದು. ಅವರಿಂದ 64 ವಿದ್ಯೆಗಳನ್ನು ಕಲಿಯುವುದರ ಮುಖೇನ ಶಿಲೆಯಾಗಿದ್ದ ನನ್ನ ಜೀವನ
ಶಿಲ್ಪವಾಯಿತು. ಇದಕ್ಕೆ ಕಾರಣೀಭೂತಳಾದಂತಹ ಗಂಗಾ ಮಾತೆಯನ್ನು ಕಂಡು ನಮಿಸಿ ಅವರಿಂದ ಬೀಳ್ಕೊಂಡೆ. ಪುರಕ್ಕೆ ತೆರಳಿ ತಂದೆಯವರನ್ನು ಕಾಣುವಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಬಲವಾಗುತ್ತಾ ಇದೆ. ಹಾಗಾಗಿ ನೇರವಾಗಿ ಗುರುಮನೆಯಿಂದ ಅರಮನೆಗೆ ಬಂದೆ ಅಂತಾದರೆ ಏನಿದು ಆಶ್ಚರ್ಯ! ತಂದೆಯವರಿಂದ ಭವ್ಯವಾದ ಆಶೀರ್ವಾದವನ್ನು ನಿರೀಕ್ಷಿಸಿದ್ದ ನನಗೆ ಅದಕ್ಕೆ ವ್ಯತಿರಿಕ್ತವಾದ ಸನ್ನಿವೇಶವನ್ನು ನಾನಿಲ್ಲಿ ಗಮನಿಸುತ್ತಾ ಇದ್ದೇನಲ್ಲ. ಪುರ ಶೃಂಗಾರವಿಲ್ಲ, ತಳಿರು ತೋರಣವಿಲ್ಲ, ತಂದೆಯವರು ನನ್ನನ್ನು ಎದುರುಗೊಳ್ಳಲಿಲ್ಲ. ಯಾಕೆ ಹೀಗೆ? ಹಸ್ತಿನಾವತಿಯ ಸಿಂಹವಿಷ್ಟರದಲ್ಲಿ ಕುಳಿತು ಸಿಂಹ ಗರ್ಜನೆಯನ್ನು ಮಾಡಬೇಕಾಗಿದೆ ನನ್ನ ತಂದೆಯವರು. ಓಲಗವನ್ನೇ ನೀಡುತ್ತಾ ಇಲ್ಲವಲ್ಲ. ತಂದೆಯವರನ್ನು ಸಂದರ್ಶಿಸುವಂತಹ ಸಾಮಂತರು, ಧೀಮಂತರು ಯಾರು ಕೂಡ ಗೋಚರಿಸುತ್ತಾ ಇಲ್ಲ. ಯಾಕೆ ಹೀಗೆ? ಯಾರನ್ನು ಕೇಳಲಿ? ಮಹಾರಾಜ ಶಯ್ಯಾಗಾರವನ್ನು ಸೇರಿದ್ದಾರೆ. ಅತ್ತ ಕಡೆ ಸಾಗುತ್ತೇನೆ. ಮಲಗಿರುವ ಪೀತನ ಎಪ್ಪಿಸುತ್ತಾಗ ಕಳಿಲನು ಅಪ್ಪಿ ಪರದೂದಲಿ ಚೆಲುವ ಸುಕುಮಾರನಿ ಬಂದೆಯ ಕ್ಷೇಮದಲ್ಲಿ ಕಲಿತೆಲ್ಲ ವಿದ್ಯವನು ಗುರುವರನ ದಯದಿ ಸುಕುಮಾರ ಬಂದೆಯ ಬಂದೆಯ ವಂದಿಸಿಕೊಂಡಿದ್ದೇನಪ್ಪ. ಅಪ್ಪ ಚೆಲುವ ಸುಕುಮಾರ. ಅಪ್ಪ ಬಂದೆಯ ಮಗನೇ, ಬಂದೆ. ಪರಶುರಾಮರಲ್ಲಿ ಸಕಲ ವಿದ್ಯೆಯನ್ನು ಕಲಿತು ಬುದ್ಧಿವಂತನಾದ್ಯ ಮಗ. ಹೌದಪ್ಪ. ಅಲ್ಪ ಸಂತೋಷವಾಯಿತು. ಹೀಗೆ ಬಾ ಮಗನೇ, ಹೀಗೆ ಬಾ. ಅಪ್ಪಯ್ಯ, ನಿಮ್ಮ ಆಶೀರ್ವಾದ ಹಾಗೂ ಗುರುಗಳ ಅನುಗ್ರಹದಿಂದ 64 ವಿದ್ಯೆಗಳು ನನ್ನ ಪಾಲಿಗೆ ಒಲಿಯುವಂತಾಯಿತು. ನಿಮ್ಮನ್ನು ಕಾಣುವ ಆಸೆ ಆತುರದಿಂದ ಪುರಕ್ಕೆ ಓಡೋಡಿ ಬಂದೆ ಅಂತಾದರೆ ಅಪ್ಪ, ನೀವಿಲ್ಲಿ ಯಾಕೆ ಹೀಗೆ? ನಿಮ್ಮ ವ್ಯತೆಯಾದರೇನು ನನ್ನಲ್ಲಿ ತಿಳಿಸಿ, ನಾನಿದ್ದೇನೆ. ಮಗನೇ, ಅಪ್ಪ, ನನಗೆ ಒದಗಿರೋ ಕೊರಕನ್ನು ಯಾರಲ್ಲಿ ಹೇಳಲಿ ಮಗನೇ? ನನ್ನಲ್ಲಿ ಹೇಳಿ. ಮಗನೇ, ಅಪ್ಪಯ್ಯ, ರಾಜಕೀಯ ವಿಚಾರವಾಗಿ ಹ, ಮುದ್ದಿನ ಮಗನಾದಂತಹ ನೀನು ಬಳಿಯಲಿಲ್ಲವಲ್ಲ, ಅಷ್ಟೇ ಮಗನೇ, ಬೇರೇನು ಇಲ್ಲ. ಅಪ್ಪಯ್ಯ, ಈಗ ನಾನು ನಿಮ್ಮ ಕಣ್ಣು ಮುಂಭಾಗದಲ್ಲಿ ನಿಂತಿರುವನಲ್ಲ, ಆದರೂ ನಿಮ್ಮ ಮುಖಕಮಲ ಬಾಡಿಯೇ ಇದೆ. ಅಪ್ಪ, ದಯಮಾಡಿ ತಿಳಿಸಿ, ನಿಮ್ಮ ದುಗುಡಕ್ಕೆ ಕಾರಣ ಏನು? ನನ್ನಲ್ಲಿ ತಿಳಿಸಿ, ನಾನಿದ್ದೇನೆ. ಮಗನೇ, ತರಳ ಮೋರ್ಮನೆ ಎಂಬುವ ಚಿಂತೆಯು ಕೇಳು ಪರಮಾತ್ಮ ನಮ ಸಂಭವ ನಿರತ ಪೂರ್ಣಾಯುವನಿತ್ತು ಶ್ರೀಗರಿನನ್ನ ಪೊರೆಯಲಿಯ ಮುದಿನ ಪರಮ ಸಾಗತಿ ಕೇಳು ತರಳ ಮಗನೇ, ಅಪ್ಪಯ್ಯ, ಕೊರಗು ದುಮ್ಮಾನಗಳು ಯಾರಿಗೆ ಇಲ್ಲ ಹೇಳಿ? ಏನಾಯ್ತಪ್ಪಯ್ಯ? ಅಖಂಡವಾದ ಹಸ್ತಿನ ಚಕ್ರವರ್ತಿ ಈ ಶಂತನುವಿಗೆ ನೀನೊಬ್ಬನೇ ಮಗ. ಹೌದಪ್ಪ. ಅಣ್ಣನ ಕಷ್ಟದಲ್ಲಿ ನಾನಿದ್ದೇನೆಂಬುದಾಗಿ ಹೇಳುವುದಕ್ಕೆ ಹ, ನಿನಗೆ ತಮ್ಮನೂ ಇಲ್ಲ. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎನ್ನುವಂತಹ ಶಾಸ್ತ್ರವೇ ಇದೆಯಲ್ಲ ಮಗನೇ. ಅಪ್ಪ, ಸರಿ, ಆ ಶಾಸ್ತ್ರವನ್ನು ಒಪ್ಪಿಕೊಳ್ಳೋಣ. ಹಂದಿಗೆ ಹಲವು ಮರಿದ್ದರೇನು, ಸಿಂಹಕ್ಕೆ ಒಂದೇ ಮರಿಸಾಲದೆ ಎಂಬ ಶಾಸ್ತ್ರವು ಇದೆ ತಾನೆ ಮಗನೇ. ಅಪ್ಪಯ್ಯ? ನಿನಗಿರುವ ಮನೋದಾಢ್ಯತೆ ನನಗಿಲ್ಲ. ಯಾಕೆ? ನಿನಗೆ ತಮ್ಮನೂ ಇಲ್ಲ, ಜೊತೆಯಲ್ಲಿ ಅಮ್ಮನೂ ಇಲ್ಲ, ಅಷ್ಟೇ ಮಗನೇ, ಬೇರೆ ಬಿಡ ಬಿಡ ಬಿಡ
ಆಗಬೇಕಾಗಿಲ್ಲ. ನಿಮ್ಮ ಮನೋವ್ಯಾಕುಲತೆಯನ್ನು ನಾನು ನಿವಾರಿಸುತ್ತೇನೆ. ಇಂದಿನಿಂದ ನೀವು ಓಲಗ ಶಾಲೆಯನ್ನು ಸೇರಿ ರಜಾಕೋಟೆಯನ್ನು ಮೊದಲಿನಂತೆಯೇ ಪರಿಪಾಲಿಸಬೇಕೆಂಬುದು ನನ್ನ ಪ್ರಾರ್ಥನೆ. ಅಪ್ಪಯ್ಯ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ತಂದೆಯವರೊಂದಿಗೆ ಮಾತನಾಡಿದಂತಹ ನನಗೆ ಅವರ ಮನಸ್ಸು ಏನೆಂಬುದು ಅರ್ಥವಾಯಿತು. ಅವರ ಈ ದುಃಖದ ಮೂಲ ಆ ಕಾಳಿಂದಿ ತೀರ ಎಂಬುದು ನಿನ್ನಿಂದಲೇ ತಿಳಿಯಿತಯ್ಯ. ಹಾಗಾಗಿ ಅತ್ತ ಕಡೆ ಸಾಗೋಣ. ಪರಿಗಿಸು ಪ್ರಿಯ ನೀನು ಈ ತರುಣಿಯ ಸಂಭ್ರಮವನ್ನು ಪರಿಕಿಸು ಮಂತ್ರಿಯ ನೀನು ಈ ತರುಣಿಯ ಸಂಭ್ರಮವನ್ನು, ಈ ತರುಣಿಯ ಸಂಭ್ರಮವನ್ನು. ಸರಸಿದ ನಾವನ ರಾಣಿಯೋ, ಸರಸಿ ಜನಾಭನ ರಾಣಿಯೋ, ಬ್ರಹ್ಮನ ವರವನೋ ಗರಿಯೋ, ಬ್ರಹ್ಮನ ವರವನೋ ಗರಿಯೋ, ಭೂದೇಶನ ಸತಿಯೋ. ಸರಸಿದ ನಾವನ ರಾಣಿಯೋ, ಬ್ರಹ್ಮನ ವರವನೋ ಗರಿಯೋ, ಭೂದೇಶನ ಸತಿಯೋ. ಪರಿಗಿದು ಮಂತ್ರಿಯ ನೀನು ಈ ತರುಣಿಯ ಸಂಭ್ರಮವನ್ನು ಮಂತ್ರಿಯೇ. ಅಗೋ, ಆ ಕಾಳಿಂದಿ ತೀರದ ಆಕರೆಗೆ ದೃಷ್ಟಿಯನ್ನು ಹರಿಸು. ಶರತ್ಕಾಲದ ಚಂದ್ರಕಾಂತಿಯನ್ನು ಧಿಕ್ಕರಿಸುವಂತಹ, ಸುರುಚಿರ ರೂಪಲಾವಣದಿಂದ ಕಂಗೊಳಿಸುತ್ತಾ ಇರುವಂತಹ ಯೌವನಾಂಗಿಯೋರ್ವಳು ದಾಸವೃತ್ತಿಯಲ್ಲಿ ತೊಡಗಿದ್ದಾಳೆ. ಹೀಗೆ ಬನ್ನಿ ಸ್ವಾಮಿ. ಹರಿಗರ ಬ್ರಹ್ಮಾದಿಗಳ ಅರಸಿಯರ ರೂಪದೈತಿರಿಗೂ ಮಿಗಿಲಾದ ಮೋಹಕ ಸೊಬಗಿನ ಮೋಹನಾಂಗಿಯ ಮೋಹಪಾಸಕ್ಕೆ ನನ್ನ ತಂದೆಯರು ಒಳಗಾಗಿರಬೇಕು. ಯಾವುದಕ್ಕೂ ನಾನು ವಿಚಾರಿಸುತ್ತೇನೆ. ನೀನು ಅತ್ತಗಡೆಯಲ್ಲಿ ವಿಶ್ರಾಂತಿಯನ್ನು ಪಡಿ. ಸಹನಾಮಣಿ ಆರಾತ್ಮ ನೀನು ನೀರುಳು ನಾವಿಗನು, ನೀರುಳು ನಾವಿಗನನ್ನು. ನೀರದ ಮಗಿದ ಜರಂಜದಿ ಕರೆದುಳಿ ಶೂರತೆಯತೆ ಜಗದಲ್ಲಿ. ಆರಾತ್ಮ ನೀನು. ಓ ರವನಾಮಣಿ, ನಿನ್ನನ್ನೇ ನಿನ್ನನ್ನು ಕಂಡು ಗಹನವಾದ ಮಾತುಗಳನ್ನು ಆಡುವುದಕ್ಕಾಗಿ ಬಂದವನು ನಾನು. ಏನದು? ನಿರಾಭರಣ ಸುಂದರಿಯಾದಂತಹ ನೀನು ಕ್ಷಾತ್ರ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಇದ್ಯಲ್ಲ. ಸರಿ. ಹಾಗಾಗಿ ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಪರಿಚಯವನ್ನು ಹೇಳಬಹುದೇನೆ? ಅಯ್ಯ ವೀರಾಗೇಸರ. ವೀರಾಗೇಸರ ಲಾಲಿತಯ್ಯ, ಎನ್ನ ಪರಮತವ ಬೀಳಿನಯ್ಯ, ಎನ್ನ ಪರಮತವ ಬೀಳಿನಯ್ಯ. ಶೂರ ನಿರ್ಣಯದ ಕಂದರ ಯಾರು? ಶೂರ ನಿರ್ಣಯದ ಕಂದರ ನಿರ್ಣಯನು. ತೀರ ನಂಬಿಗ ರಾಜ ನಮ್ಮ ಕುಟೀರ ತುಳಿಗೆ ಕೇಳು ಮೊದಲನೇ. ಶೂರ ನಿರ್ಣಯದ ಕಂದರ ಎಂಬನು. ತೀರ ನಂಬಿಗ ರಾಜ ನಮ್ಮ ಕುಟೀರ ತುಳಿಗೆ ಕೇಳು ಮೊದಲನೇ. ತೀರಗೆ ತರಲಾಲಿ ಸಯ್ಯ, ಲಾಲಿ ಸಯ್ಯ.
ಸೌಭಾಗ್ಯವತಿ ಎಂಬುದಾಗಿ ಹೆಸರು. ನನ್ನ ತಂದೆಯವರ ವೃತ್ತಿಯನ್ನು ನಾನು ಈಗ ನಿರ್ವಹಿಸುತ್ತಾ ಇದ್ದೇನೆ. ಸಾಕಲ್ಲ ನನ್ನ ಪರಿಚಯ? ಸಾಕು ಸಾಕು. ಏನು ಏನಾಯ್ತು? ಈ ಹಿಂದೆ ದೊಡ್ಡ ಕಿರೀಟೋತ್ತವರೊಬ್ಬರು ಬಂದಿದ್ರು. ಯಾರಂತೆ? ಶಂತನು ಚಕ್ರವರ್ತಿಗಳಂತೆ. ಓಹೋ. ಬಹುಶಃ ನಿಮ್ಮ ಮುಖದಲ್ಲಿ ಅವರ ಹಾಗೆ ಒಂದು ಮೀಸೆ ಬಂದರೆ ಅಥವಾ ಅವರ ಪ್ರಾಯ ನಿಮಗಾದಾಗ ನೀವು ಅವರ ಹಾಗೆ ಕಾಣಬಹುದೋ ಏನು? ಅಲ್ಲ, ಇದನ್ನೆಲ್ಲ ಕೇಳುತ್ತಿದ್ದೀರಲ್ಲ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ? ಓ ದೇವಿ. ದೇವಿ ದೇವಿ ದೇವಸ್ಥಾನದಲ್ಲಿ ಅಮ್ಮ 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 ಮಕ್ಕಳಿಗೆ ಹಾಗಲ್ಲಮ್ಮ, ನಿಮ್ಮ ಮೇಲಿನ ಗೌರವ ಭಾವದಿಂದ ಹೀಗೆ ಕರೆಯುತ್ತಾ ಇದ್ದೇನೆ. ಓಹೋ. ಈ ಹಿಂದೆ ನಿಮ್ಮಲ್ಲಿಯವರೆಗೆ ಬಂದಂತಹ ಶಂತನು ಚಕ್ರವರ್ತಿಗಳ ಏಕಮಾತ್ರ ಸುಪುತ್ರ ದೇವವೃತ ನಾಮಾಂಕಿತನು ನಾನಾಗಿದ್ದೇನೆ. ಸರಿ. ಅಂದು ತಂದೆಯವರು ನಿಮ್ಮಲ್ಲಿ ಆಡಿದ ವಿಚಾರಗಳ ಕುರಿತು ಮಾತನಾಡುವುದಕ್ಕಾಗಿ ಬಂದವನಮ್ಮ. ಅಮ್ಮ, ಸತ್ಯ ಹೇಳಿ, ತಾವು ಯಾರು? ಅಯ್ಯ, ಇದುವರೆಗೂ ಯಾರಿಗೂ ಹೇಳದೆ ನನ್ನ ಪಾರಮಾರ್ಥದ ಬಗ್ಗೆ ಕೇಳುತ್ತೀನಿ. ಹೇಳಿ ಹೇಳಿ. ಹೇಳೋಣವಂತೆ. ನನ್ನ ತಾಯಿ ಅಪ್ಸರಾ ಕನ್ಯಾ ಅತ್ರಿಕೆ ಎಂಬವಳು ಈ ಹಿಂದೆ ಬ್ರಹ್ಮದೇವನ ಶಾಪಕ್ಕೆ ಗುರಿಯಾಗಿ ಯಮುನೆಯಲ್ಲಿ ಮತ್ಸ್ಯವಾಗಿ ಜನಿಸಿದಳು. ಆ ಕಾಲದಲ್ಲಿ ಚೇರಿ ದೇಶದ ವಸು ಮಹಾರಾಜನು ಮೃಗಬೇಟೆಗೆಂದು ಬಂದನಂತೆ. ಮತ್ತೆ ಹರಿಣ ಜೋಡಿಯ ಪ್ರಣಯ ದೃಶ್ಯವನ್ನು ಕಂಡನಂತೆ. ಆತನ ರೇತಸ್ಸು ಸ್ಖಲನವಾಯಿತು. ವೀರ ಹಾಳಾಗಬಾರದು ಎಂಬುದಕ್ಕಾಗಿ ಆಗಸ ಮಾರ್ಗದಲ್ಲಿ ಹಾರುತ್ತಿದ್ದ ಗರುಡವೊಂದನ್ನು ಕರೆದು ರೇತಸ್ಸನ್ನು ಅದಕ್ಕಿತ್ತು ತನ್ನ ಮಡದಿಯಾದಂತಹ ಗಿರಿಕೆಗೆ ಅದನ್ನು ಜತನದಿಂದ ಒಪ್ಪಿಸುವಂತೆ ಹೇಳಿದನಂತೆ. ಮತ್ತೆ ಪಿಂಡ ರೂಪಿಯಾದ ರೇತಸ್ಸನ್ನು ಕಚ್ಚಿಕೊಂಡು ಗರುಡ ಆಗಸ ಮಾರ್ಗದಲ್ಲಿ ಹಾರುತ್ತಿದ್ದಾಗ ಇನ್ನೊಂದು ಗರುಡವೊಂದು ಅದನ್ನು ಮಾಂಸದ ತುಂಡೆಂದು ಭ್ರಮಿಸಿ ಕಚ್ಚಾಟಕ್ಕೆ ಮುಂದಾಯಿತಂತೆ. ಜಗಳದ ಪರಿಣಾಮ ರೇತಸ್ಸು ಯಮುನೆಗೆ ಬಿತ್ತು. ಮತ್ಸ್ಯವಾಗಿದ್ದ ನನ್ನ ತಾಯಿಯ ಗರ್ಭವನ್ನು ಸೇರಿತು. ಮತ್ಸ್ಯ ಗರ್ಭವತಿಯಾಯಿತು. ಆ ಮೀನು ಕಂದರನ ಬಲೆಗೆ ಸಿಕ್ಕಿತು. ಮತ್ಸ್ಯದ ಉದರವನ್ನು ಸೀಳಿದಾಗ ಅವಳು ಶಿಶುಗಳು ಗೋಚರಿಸಿದವು. ಗಂಡು ಶಿಶುವನ್ನು ಕಂದರ ವಸು ಮಹಾರಾಜನಿಗೆ ಒಪ್ಪಿಸಿದ. ಹೆಣ್ಣಾದ ನನ್ನನ್ನು ಮಗಳಂತೆಯೇ ಸಲಹಿದ. ಇದುವೇ ನನ್ನ ವೃತ್ತಾಂತ. ಅಮ್ಮ, ರೋಮಾಂಚನಕಾರಿಯಾಗಿದೆ. ನಿಮ್ಮ ತಂದೆಯವರಲ್ಲಿ ನಾನು ಮಾತನಾಡಬೇಕಲ್ಲ. ಅಪ್ಪನನ್ನು ನಾನೇ ಕರೀತೇನೆ. ಎಲ್ಲಿದ್ದಾರೆ? ಅಪ್ಪಯ್ಯ, 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 ಅಪ್ಪಯ್ಯ. ಬೆಸ್ತದಿ ಕೇಳು ನೀನು ಹೊರಗತ್ತಿನ ಮದಿ ಚಂದನ ಬೆಳಗು ಮತ್ತೆ ನಿಮ್ಮ ಸಜೀವನೀತನು ವಿಸ್ತರಿಸನ ಬಂದ ಕಾರ್ಯ ಬೆಸ್ತಾಧಿಪತಿ ಕೇಳು ನೀನು. ಅಯ್ಯ ಬೆಸ್ತಾಧಿಪತಿ. ಯಾರು? ಹಸ್ತಿನಾವತಿಯ ಸಾರ್ವಭೌಮ ಶಂತನು ಚಕ್ರವರ್ತಿಗಳ ಏಕಮಾತ್ರ ಸುಪುತ್ರ ದೇವವೃತ ನಾಮಾಂಕಿತನು ನಾನಾಗಿದ್ದೇನೆ. ಕಲಿಗಂಜ ಮಗ ಅಂದ್ರೆ ನೀವೇ? ಅದು ಹಾಗಲ್ಲವೋ, ಕಲಿಗಂಜದ ಮಗ. ಅಂದು ತಂದೆಯವರು ನಿನ್ನಲ್ಲಿ ಏನನ್ನು ಕೇಳಿದರು? ನನ್ನ ಮಗಳನ್ನ ಮದುವೆ ಕೇಳ್ರೆ ಕೇಳಿದ್ದು ಶಂತನು ಚಕ್ರವರ್ತಿಗಳು. ಕೊಡಬಹುದಿತ್ತಲ್ಲ ನಿನಗೆ? ಕೊಡುಗೆ ಕೆಲವೆಲ್ಲ ಸಮಸ್ಯೆ ಇತ್ತು, ಅದೆಲ್ಲ ಬಗೆಹರ ಮೇಲೆ ಕೊಡ್ಲಾಕಂದೆ. ನನ್ನಂತಹ ವೀರಪುತ್ರನಿರುವಾಗ ಯಾವ ತಡಕ್ಕೂ ಬರಲಾರದು. ತಂದೆಯವರಿಗಾಗಿ ಹೆಣ್ಣನ್ನು ಬಯಸಿ ಬಂದವ ನಾನು. ನಿನ್ನ ಮಗಳನ್ನು ನಿರಾತಂಕವಾಗಿ ನನ್ನ ತಂದೆಯವರಿಗೆ ಕೊಟ್ಟು ವಿವಾಹವನ್ನು ಮಾಡಯ್ಯ. ಅಯ್ಯ, ಪ್ರಪಂಚದಂಗೆ ಸವತಿ ಮಕ್ಕಳಂತ ಹೇಳಿದ್ರೆ ಅಷ್ಟಕ್ಕಷ್ಟೇ. ನನ್ ಮಗಳನ್ನ ನಿನ್ನ ಅಪ್ಪನಿಗೆ ಕೊಟ್ರೆ ನಾಳೆ ನನ್ನ ಮೊಮ್ಮಕ್ಕಳ ಗತಿ ಎಂತ ಮಾರೇಯ? ಅದಕ್ಕೆ ಕೊಡುದಿಲ್ಲ ಅಂದೆ. ತಂದೆಯವರ ಆಸೆ ನನ್ನ ಆಸೆ. ಪಿತೃ ಸಂತುಷ್ಟಿಯ ಪುತ್ರ ಧರ್ಮ. ನನ್ನಿಂದಾಗಿ ನಿನ್ನ ಮೊಮ್ಮಕ್ಕಳಿಗೆ ಯಾವ ತೊಂದರೆಯೂ ಬರಲಾರದು. ನನ್ನ ಸಹೋದರನು ನನ್ನ ಸಹೋದರಿಯು ಅವರ ಉಜ್ವಲ ಬದುಕಿಗೆ ನಾನು ಶ್ರಮ ತ್ಯಾಗವನ್ನು ಮಾಡುತ್ತೇನೆ. ಸುಮ್ಮನೆ ಕಮಾರೆ, ಹಿಂಗೆಲ್ಲ ಬಹಳ ಜನ ಹೇಳ್ತಾರೆ. ಇವತ್ತು ಹೇಳಿದ್ರೆ ನಾಳೆ ನೆನಪಿಪ್ಪುದಿಲ್ಲ. ನನ್ನ ವಂಶವನ್ನು ಬೆಳಗಿದಂತಹ ಗುರು ಎಂಬವನು ತನ್ನ ತಂದೆಯವರಿಗಾಗಿ ಯೌವನವನ್ನೇ ದಾರಿ ಎಳೆದು ಅವರ ಮುಪ್ಪನ್ನು ತಾನು ಬರೆದನಂತೆ. ಅಂತಹ ಮಹಾನುಭಾವರ ವಂಶದ ಕುಡಿ ನಾನು ಆಡಿದ ಮಾತಿಗೆ ತಪ್ಪವನ್ನಲ್ಲ. ಅದು ನಂಗೂ ಗೊತ್ತಿತ್ತೆ. ದುಷ್ಯಂತ ಮಹಾರಾಜ ಶಕುಂತಲೆಗೆ ಮೋಸ ಮಾಡಿದ ಅಂದ್ರು ಅವ ನಿಮ್ಮ ವಂಶದವನೆಲ್ಲ. ಧರ್ಮವ ತೊರೆದು ಹೋಗುವರಲ್ಲವೆಂದಿಗೂ ಸುರರು ಮುನಿಗಳು ಸಿದ್ಧ ಸಾಧ್ಯರು ಕೇಳ ಛಲದಿ
ಬಲ್ಲವನಲ್ಲ. ಈ ದೇವವೃತನ ಶಪಥವನ್ನು ಕೇಳು. ಇಂದಿನಿಂದ ಮೊದಲುಗೊಂಡು ಆ ಸಿಂಹಾಸನವನ್ನು ಏರಲಾರೆ, ಪಟ್ಟವನ್ನು ಪಡೆಯಲಾರೆ. ಹಸ್ತಿನಾವತಿ ಸಿಂಹಾವಿಷ್ಟರವನ್ನು ದಾಶರಾಜ ಸಂತತಿಗೆ ಬಳುವಳಿಯಾಗಿ ನೀಡಿದ್ದೇನೆ. ಒಂದು ವೇಳೆ ಮಾತು ತಪ್ಪಿದ್ರೆ ಶಂತರ ಚಕ್ರವರ್ತಿಗಳ ಪುತ್ರ. ಆತಿಲ್ಲ ನಾಳೆ ನಿಂಗೆ ಮದುವೆ ಆಗಿ ನಿನ್ನ ಮಕ್ಕಳು ಬಂದು ನನ್ನ ಮೊಮ್ಮಕ್ಕಳ ಹತ್ರ ಅಪ್ಪ ಏನ್ ಸಿಂಹಾಸನ ಎಲ್ಲಿ ಅಂತ ಕೇಳಿದ್ರೆ ನಾವೆಲ್ಲಿಗೆ ಹೋಗ್ಬೋದು? ಆತಿಲ್ಲ ನಿನ್ನ ಮನೋಸಂಖ್ಯೆಯನ್ನು ಈಗಲೇ ನಾನು ವಿವರಿಸುತ್ತೇನೆ. ಹೇಗೆ ಮುಂದೆ ನಾನು ಮಾಡುವ ಸಕಲವಾದವನ್ನು ಇಡೀ ಲೋಕವೇ ಕೇಳಬೇಕು. ತ್ರಿಮೂರ್ತಿಗಳು, ಚತುರ್ವೇದಗಳು, ಪಂಚಭೂತಗಳು, ಷಟ್ಶಾಸ್ತ್ರಗಳು, ಸಪ್ತಋಷಿಗಳು, ಅಷ್ಟವಸುಗಳು, ನವಗ್ರಹಗಳು, ಏಕಾದಶ ರುದ್ರಗಳು, ದ್ವಾದಶ ಆದಿತ್ಯರ ಮೇಲೆ ಪ್ರಮಾಣ ಪೂರ್ವಕವಾಗಿ ಹೇಳುತ್ತಾ ಇದ್ದೇನೆ. ಇಂದಿನಿಂದ ಮೊದಲುಗೊಂಡು ನನ್ನ ಮರಣ ಪರ್ಯಂತರ ಏಕೋದೃಢ ಚಿತ್ತದಿಂದ ಬ್ರಹ್ಮಚಾರಿಯಾಗಿ ಬದುಕುತ್ತೇನೆ. ಜಗತ್ತಿನ ಎಲ್ಲಾ ಹೆಣ್ಣು ಮಕ್ಕಳು ನನ್ನಮ್ಮ ಭಾಗೀರಥಿಗೆ ಸಮಾನ. ಇದು ನನ್ನ ಪ್ರತಿಜ್ಞೆ. ಕಂದರ, ಕೇಳಿಸಿದಲ್ಲ ಗಗನವಾಣಿ. ಹೌದಯ್ಯ. ನನ್ನ ಪ್ರತಿಜ್ಞೆಗೆ ಮೆಚ್ಚಿದಂತಹ ದೇವತೆಗಳು ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದಂತಹ ನನಗೆ ಭೀಷ್ಮ ಎನ್ನುವ ಹೆಸರಿತ್ತು ಆಶೀರ್ವದಿಸಿದ್ದಾರೆ. ಹೌದಯ್ಯ. ಇನ್ನಾದರೂ ನಿನ್ನ ಆತಂಕವನ್ನು ದೂರೀಕರಿಸಿ ನನ್ನ ತಂದೆಯವರಿಗೆ ಮಗಳನ್ನು ನೀಡುವ ಮನಸ್ಸು ಮಾಡಯ್ಯ. ಆಯ್ತಯ್ಯ. ಮಗ ಇಲ್ಲಿ ಬಾ ಮಗ. ಮಗಳೇ, ನೀನು ನನ್ನ ಸ್ವಂತ ಮಗಳಲ್ಲ ಮಗಳೇ. ದೇವರು ಕೊಟ್ಟ ಮಗಳು. ನಾನು ನಿನ್ನ ಸಾಕು ತಂದೆ ಮಗ. ಹಸ್ತಿನಾವತಿಯ ಮುದ್ದಾಗಿ ನೀನು ಬೆಳೀತಿ ಅಂತಾದರೆ ನಿನ್ನ ತಂದೆಯಾಗಿ ನಾನು ಹಂಬಲಿಸುವುದು ಇಷ್ಟೇ ಮಗ. ಏನಪ್ಪ? ಸಾಕಿದ ಈ ತಂದೆಯನ್ನು ಸ್ವಲ್ಪ ಮಾತ್ರ ನೆನಪು ಮಾಡಿಕೊ ಮಗ. ಹಾಗೆ ಹೇಳಬೇಡಿ ಅಪ್ಪ. ನಿನ್ನನ್ನು ನೋಡಬೇಕೆಂಬ ಆಸೆ ಆಯ್ತು ಅಂತಾದರೆ ಮುಂದಿನ ಬಾಗಿಲಿನಿಂದ ಬರುವುದಿಲ್ಲ ಮಗ. ಹಿಂದಿನ ಬಾಗಿಲಿನಿಂದ ಬರ್ತೇನೆ. ನಿನ್ನ ಈ ಮುಖವನ್ನು ಈ ಅಪ್ಪಯ್ಯನಿಗೆ ತೋರಿಸು ಮಗ. ಅಷ್ಟು ತುಂಬಾ ದೊಡ್ಡ ಕಂದರ. ಮಾತುಗಳನ್ನ ಆಡಿದಿರಿ ಅಪ್ಪ. ಓ ಕಂದರ, ಅಯ್ಯ, ಹಾಗೇನು ಆಗುವುದಿಲ್ಲ. ಯಾಕೆ? ನಿನ್ನ ಮಗಳನ್ನು ನೀನು ಕಾಣಬೇಕಿದ್ದರೆ ಹಸ್ತಿನಾವತಿ ಮುಂಬಾಗಿಲಿಂದಲೇ ಬರಬಹುದಯ್ಯ. ಆಯ್ತಯ್ಯ. ಮಾತ್ರವಲ್ಲ, ಪಿತನಿಗೆ ಪೂರಕವಾಗಿ ದೊರಕದ ಮಗನಲ್ಲ ಎಂಬ ಮಾತು ನಮ್ಮ ವಂಶದ ಪೂರ್ವಜನಾದ ಯಯಾತಿಯದ್ದು. ಹೌದಯ್ಯ. ಈ ಮಾತು ಕೇವಲ ಚಂದ್ರವಂಶದ ನಮಗೆ ಹೇಳಿದ ಮಾತಲ್ಲ, ಮತ್ತೆ ಮನುಕುಲಕ್ಕೆ ಮಾಡಿದ ಶಾಸನ. ಇದನ್ನು ಅನುಸರಿಸುತ್ತಾ ಮಾತಾ ಪಿತರ ಸೇವೆಯನ್ನು ಮಾಡುವ ಆ ಮನುಜ ಕುಲಕ್ಕೆ ಭಗವಂತ ಮಂಗಳವನ್ನು ಅನುಗ್ರಹಿಸಲಿ. ಆ